ವಿಷಯಗಳು ಹಾಗೂ ಇತರ ವಿಷಯಗಳು. ಮೊದಲಿಗೆ ಪ್ರಧಾನಮಂತ್ರಿಗಳು ವಿರೋಧ ಪಕ್ಷದ ನಾಯಕರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕೆಂದು ಈ ಮೂಲಕ ತಿಳಿಸಿದೆ. 27ನೇ ಸಾಲಿನ ಸಂಸತ್ತಿನ ಮುಂಗಾರು ಅಧಿವೇಶನಕ್ಕೆ ಎಲ್ಲರಿಗೂ ಗೌರವಪೂರ್ಣ ವಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತೇನೆ. ನಮ್ಮ ಸರ್ಕಾರವು ರಚನೆಯಾಗಿ 2 ತಿಂಗಳು ಕಳೆಯುತ್ತದೆ. ನಮ್ಮ ಅಧಿಕಾರದ ಮೊದಲ ಹಂತದ ಪ್ರಾರಂಭಿಕ ಅವಧಿ ಉತ್ತಮವಾಗಿ ನಿರ್ವಹಿಸಿಕೊಂಡಿರುವುದು ಹೆಮ್ಮೆ ಎನಿಸಿದೆ. ಕಾರ್ಯದಲ್ಲಿ ಉತ್ತಮ ರೀತಿಯಲ್ಲಿ ಕಾರ್ಯ ನಡೆಸುವಲ್ಲಿ ಅನುಕೂಲ. ವಿದ್ಯಾರ್ಥಿಗಳ ಹಕ್ಕುಗಳಿಗಾಗಿ ಶಾಲೆಯ ನೈಜ ಅಭಿವೃದ್ಧಿಗಾಗಿ ನಮ್ಮ ವಿರೋಧ ಪಕ್ಷ ಯಾವಾಗಲೂ ಹೋರಾಡುತ್ತದೆ ಎಂದು ಹೇಳುತ್ತಾ ನನಗೆ ಅವಕಾಶ ಮಾಡಿಕೊಟ್ಟ ಸಭಾಧ್ಯಕ್ಷರಿಗೆ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸಿ. ವಯಸ್ಸಿನಲ್ಲಿ ಜುಲೈ 18ರಂದು ವಯೋಸಹಜ ಕಾಯಿಲೆಯಿಂದ ನಿಧನರಾದರು ಎಂಬ ವಿಷಯವನ್ನು ತಿಳಿಸುತ್ತಾ ಸಂತಾಪ ಸೂಚಿಸುತ್ತಿದ್ದೇನೆ. ಇವರು ಜಾನಕಿಯವರು ಜುಲೈ 11ರಂದು ಅಲ್ಪಕಾಲದ ಅಸೌಖ್ಯದಿಂದ ಚೇತರಿಸಿಕೊಳ್ಳಲಾಗದೆ ನಿಧನವಾಗಿರುವುದನ್ನು ತಿಳಿಸಲು ವಿಷಾದಿಸುತ್ತೇನೆ. ಸುಮಾರು 5 ಪೂರ್ವಭಾವಿಯಾಗಿ ಅಧ್ಯಕ್ಷರ ಅನುಮತಿಯನ್ನು ತೆಗೆದುಕೊಂಡು ಸಾರ್ವಜನಿಕ ಮಹತ್ವದ ಯಾವುದಾದರೂ ಜರೂರು ವಿಚಾರಗಳನ್ನು ಮಂತ್ರಿಯವರ ಗಮನಕ್ಕೆ ತರಬಹುದು. ಮಂತ್ರಿಯವರು ಸಮೀಕ್ಷಿತವಾಗಿ ಒಂದು ಹೇಳಿಕೆಯನ್ನು ಕೊಡಬಹುದು. ಅವರಿಗೆ ಕಾಲಾವಕಾಶವನ್ನು ನೀಡಿದ್ದೇವೆ. ಆನರೇಬಲ್ ಸ್ಪೀಕರ್, ಮಾನ್ಯ ಸ್ವಚ್ಛತಾ ಮಂತ್ರಿಯವರು ಸ್ವಚ್ಛತಾ ಅಭಿಯಾನಕ್ಕೆ ಮಹತ್ವ ನೀಡುವ ಉದ್ದೇಶದಿಂದ ದಿನಾಂಕ 25/7/2026ರಂದು ಸರ್ಕಾರಿ ಪ್ರೌಢಶಾಲೆ ಸ್ವರೂರು ಪುಡುಗೆರೆ ಈ ಸಂಸ್ಥೆಯಲ್ಲಿ ಉತ್ತಮ ತರಗತಿ ನಿರ್ವಹಣೆಗೆ ಸಂಬಂಧಿಸಿದಂತೆ ಧ್ವಜ ನೀಡುವ ಕಾರ್ಯಕ್ರಮ ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳಾದ ವಿವೇಕಾನಂದ ವಿ ಗಾಂವ್ಕರ್ ಸರ್, ಶಿಕ್ಷಕರಾದ ರಾಮದಾಸ್ ಸರ್, ರಾಜೀವ್ ಸರ್ ಹಾಗೂ ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮಾನ್ಯ ಸಭಾಧ್ಯಕ್ಷರೇ, 2026-27ನೇ ಸಾಲಿನಲ್ಲಿ ನಮ್ಮ ಸರ್ಕಾರವು ಹಲವಾರು ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿ ಕಾರ್ಯರೂಪಕ್ಕೆ ತಂದಿರುವುದನ್ನು ನಿಮ್ಮ ಗಮನಕ್ಕೆ ನಾನು ಆಯ್ಕೆಗೊಂಡು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳುತ್ತೇನೆ. ಕಾರ್ಯದರ್ಶಿಯವರು ಹಾಲು ಮತ್ತು ಅನ್ನವನ್ನು ಬಿಸಾಕಿದ್ದು ನಮ್ಮ ಗಮನಕ್ಕೆ ಬಂದಿದೆ. ಆಡಳಿತ ಪಕ್ಷದವರೇ ಈ ಥರ ಮಾಡಿ ವರ್ತಿಸಿದ್ದಾರೆ. ಇನ್ನು ನಿಮ್ಮ ಪ್ರಜೆಗಳನ್ನು ಹೇಗೆ ನಿಭಾಯಿಸ್ತೀರಿ? ಇದು ನಮ್ಮ ದಿನಾಂಕ 9/7/2026ರಿಂದ ಹಲವು ದಿನಗಳಿಂದ ಹಾಲು ಚೆಲ್ಲುತ್ತಿರುವುದನ್ನು ನಾವು ಗಮನಿಸಿದ್ದೇವೆ. ಆಹಾರ ಮಂತ್ರಿಗಳು ಈ ವಿಷಯವನ್ನು ಸಮಯಕ್ಕೆ ಸರಿಯಾಗಿ ಗಮನಿಸಿದ ಕಾರಣ ಈ ಸಮಸ್ಯೆ ಮುಂದುವರಿಯಿತು. ಮಾನ್ಯ ಸಭಾಪತಿಗಳೇ, ನಾವು ಪ್ರತಿನಿತ್ಯ ಗಮನಿಸುತ್ತಿರುವ ಹಾಗೆ ಮಧ್ಯಾಹ್ನ ಊಟದ ಅವಧಿಯ ನಂತರ ಶಿಕ್ಷಕರು ತರಗತಿಯಲ್ಲಿ ಉಪಸ್ಥಿತರಿದ್ದರೂ ಕೂಡ ವಿದ್ಯಾರ್ಥಿಗಳೆಲ್ಲ ಶಾಲೆಯ ಆವರಣದಲ್ಲಿ ತಿರುಗುತ್ತಿರುವುದನ್ನು ನಾವು ಪ್ರತಿನಿತ್ಯ ಗಮನಿಸುತ್ತಿದ್ದೇವೆ. ಇದನ್ನು ಆಡಳಿತ ಪಕ್ಷಕ್ಕೆ ತಿಳಿಸಿದರೂ ಕೂಡ ಮತ್ತೆ ನಿಮ್ಮಿಂದ ಯಾವ ಬದಲಾವಣೆಯನ್ನು ಕೂಡ ನಾವು ನೋಡಲಿಲ್ಲ. ಇದಕ್ಕೆ ನಿಮ್ಮ ಉತ್ತರವೇ? ಮಾನ್ಯ ಸಭಾಧ್ಯಕ್ಷರೇ, ಶಿಸ್ತು ಮಂತ್ರಿಯ ಪರವಾಗಿ ನಾನು ಮಾತನಾಡ್ತಾ ಇದ್ದೇನೆ. ನಾವು ದಿನ ಮಧ್ಯಾಹ್ನ ಕೂಡ ಎಲ್ಲ ಕ್ಲಾಸ್ಗಳಿಗೂ ಹೋಗಿ ಎಲ್ಲರಿಗೂ ತಿಳಿಸ್ತಿದ್ದೇವೆ ಕ್ಲಾಸಲ್ಲಿ ಕೂತ್ಕೊಳ್ಳಿ ಅಂತ. ಮತ್ತೆ ನೀವು ಹೇಳುತ್ತಿರುವುದು ಏನಂತ ಹೇಳಿದ್ರೆ, ನಾವು ಪ್ರಜೆಗಳು ತಿರುಗ್ತಾ ಇದ್ದಾರೆ ಅಂತ ನಾವು ಪ್ರತಿನಿತ್ಯವೂ ಕೂಡ ಇದನ್ನು ಗಮನಿಸುತ್ತಿದ್ದೇವೆ. ವಿರೋಧ ಪಕ್ಷದಿಂದ ನಾವು ಯಾಕೆ ಆ ರೀತಿ ತಿರುಗ್ತಿದ್ದೇವೆ ಎಂಬುದು ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಹೇಳಿದರೆ, ಉಳಿದ ಸಂಸದರು ಯಾವ ರೀತಿಯಾಗಿ ವರ್ತಿಸುತ್ತಿದ್ದಾರೆ ಮತ್ತು ಆಡಳಿತ ಪಕ್ಷ ತಮ್ಮ ಕಾರ್ಯವನ್ನು ಸರಿಯಾಗಿ ನಿರ್ವಹಿಸುತ್ತಿದೆಯಾ ಇಲ್ಲವೋ ಎಂಬುದನ್ನು ಗಮನಿಸಲು ನಾವು ತಿರುಗುತ್ತಿದ್ದೇವೆ ವಿನಃ ಬೇರೆ ಯಾವ ಕಾರಣಕ್ಕೂ ಅಲ್ಲ. ಇದನ್ನು ಒಮ್ಮೆ ನಿಮಗೆ ತಿಳಿಸಿದರೂ ಕೂಡ ಮತ್ತೆ ನಿಮ್ಮಿಂದ ಯಾವ ಬದಲಾವಣೆಯನ್ನು ನಾವು ನೋಡಲಿಲ್ಲ. ಆದ್ದರಿಂದ ಇದನ್ನು ಶಿಸ್ತು ಮಂತ್ರಿಯ ಪರವಾಗಿ ನಾನು ಮಾತಾಡ್ತಿದ್ದೇನೆ. ವಾಯ್ಸ್ ಇನ್ಶರ್ಟ್ ಬಗ್ಗೆ ಅಂತ ಹೇಳಿದ್ರೆ ಬಂದರೆ, ವಾಯ್ಸಿಗೆ ನಾವು ಡೈಲಿ 1 ಸತಿ 2 ಸತಿ 3 ಸತಿ ಹೇಳ್ಬೋದು. 4 ಸತಿ ಹೋಗಿ ನಾವು ಮಾಡಿ ಬರ್ಲಿಕ್ಕೆ ಆಗ್ತದ? ಇಲ್ಲ ಅಲ್ಲ, ಅವ್ರು ಮಾಡಲಿಕ್ಕೆ ನಾವೇ ಮಾಡೋಕ್ಕಾಗುತ್ತೆ. ನಿಮ್ಮ ವಿರೋಧ ಪಕ್ಷದಲ್ಲೇ ನಿಮ್ಮ ಸದಸ್ಯರು ಮಾಡ್ತಿಲ್ಲ, ನಾವೇನು ಮಾಡೋಕ್ಕಾಗುತ್ತೆ? ಅದಕ್ಕೆ ಫಸ್ಟ್ ನಿಂತ್ಕೊಳ್ಳೋಕೆ ಹೇಳಿ, ನೋಡಿ 1 ಸತಿ. ಈಗ